ಮುಂದುವರಿಯುತ್ತಾ ನಾವು ಇನ್ನೊಂದ್ ಸರ್ತಿ ನೆದರ್ಲ್ಯಾಂಡ್ ಹೋಗಿ ಬರೋಣ ಸರ್. ನೆದರ್ಲ್ಯಾಂಡ್ ಅಲ್ಲಿ ನಮ್ಮ ಶ್ರೀಗಂಧ ಕನ್ನಡ ಸಂಘದ ಪರವಾಗಿ ಇವರು ಅಶೋಕ್ ಹಟ್ಟಿ ಅವರಿದ್ದಾರೆ. ಮಾತಾಡಿ ಅಶೋಕ್ ಹಟ್ಟಿ. ನಮಸ್ಕಾರ ಸರ್ ರಂಗನಾಥ್ ಸರ್. ನಮಸ್ಕಾರ ಸರ್. ಕನ್ನಡ ಮಾಧ್ಯಮದ ಹಿರಿಯ ಪತ್ರಕರ್ತ ಹಾಗೂ ಸರಳ ಸಜ್ಜನಿಕೆಯ ಮಾಧ್ಯಮದವರು ಹಾಗೂ ಮಾಧ್ಯಮ ಲೋಕದ ಟ್ರಬಲ್ ಶೂಟರ್ ಅಂತಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ನಮಗೆ NRI ಕನ್ನಡ ಬಳಗದಿಂದ ಹೃತ್ಪೂರ್ವಕ ಸ್ವಾಗತ ಸರ್. ಟ್ರಬಲ್ ಶೂಟರ್ ಪದ ಬೇಡ, ಬೇಡ ಸರ್. ಮಾಧ್ಯಮ ಲೋಕ ಭೀಷ್ಮ, ಮಾಧ್ಯಮ ಲೋಕದ ಪಕ್ಷದ ನಾಯಕರು. ಸರ್ ನಾನು ಅಶೋಕ್ ಹಟ್ಟಿ ಅಂತೇಳಿ, ಮೂಲತಃ ಬಾಗಲಕೋಟೆ ಜಿಲ್ಲೆ ಬಾದಾಮಿ ಅವರು. ಈಗ ಹಾಲೆಂಡ್ ದಲ್ಲಿ ಸುಮಾರು 5 ವರ್ಷಗಳಿಂದ ಕನ್ನಡ ಸಂಘಟನೆಯಲ್ಲಿ ತೊಡಗಿಕೊಂಡಿದ್ದೀನಿ ಸರ್. ಮತ್ತು ಸುಮಾರು ಹಾಲೆಂಡ್ ದಲ್ಲಿ ಚಿಕ್ಕ ದೇಶ ಆದ್ರೂ ಒಂದು 4,000 ಜನ ಇದೀವಿ ಸರ್ ಕನ್ನಡಿಗರು. ಎಷ್ಟಿದ್ದೀರಿ? 4,000 ಸರ್. ಹಾಂ ಸರ್, 1.8 ಮಿಲಿಯನ್ ಜನಸಂಖ್ಯೆ ಇದ್ದಾರೆ ಸರ್, 1.5 ಕೋಟಿ. ಅದರಲ್ಲಿ 4,000 ಜನ ಕನ್ನಡಿಗರು ಇದ್ದೀವಿ ಸರ್. ನಾಟ್ ಬ್ಯಾಡ್ ರೀ. ಚೆನ್ನಾಗಿದೆ ಸರ್. ವೆರಿ ಗುಡ್ ನಂಬರ್ ಇದು. ಲಾಸ್ಟ್ ಇಯರ್ ನಿಮ್ ಪಬ್ಲಿಕ್ ಹೀರೋದಲ್ಲಿ ನಮ್ಮ ಬಾಗಲಕೋಟೆ ರವಿ ಹಳ್ಳೂರ್ ಅವರು ನನ್ನ ಗ್ರಾಮೀಣ ಪ್ರದೇಶದ ರಾಜ್ಯ ರಾಷ್ಟ್ರಪತಿ ಕನ್ನಡ ಪಸರಿಸುವ ಬಗ್ಗೆ ನಂದು ನನ್ನ ಫ್ಯಾಮಿಲಿ ಒಂದು ಪಬ್ಲಿಕ್ ಹೀರೋ ಮಾಡ್ಬೇಕಂತೇಳಿ ಎಲ್ಲ ವಿಡಿಯೋ ಕ್ಲಿಪ್ಸ್ ತಗೊಂಡಿದ್ರು ಸರ್. ಸರ್ ಅದೇನೋ ಆಗಿರುತ್ತೆ ಹೆಚ್ಚು ಕಡಿಮೆ ಹಂಗಾರೆ. ಇಲ್ಲ ಸರ್, ಕರೋನಾ ಬಂತಂತೇಳಿ ಅದು ತಮ್ಮ ಪಬ್ಲಿಕ್ ಹೀರೋ ಇದೀವಿ. ಈಗ ಡಿಸೆಂಬರ್ ಆದ್ಮೇಲೆ ಶುರು ಮಾಡ್ತಾರ ಅದನ್ನ ಮತ್ತೆ. ಕರೆಕ್ಟ್ ಸರ್. ಸರ್ ನಂದೊಂದು 2 ಪ್ರಶ್ನೆ ಇದೆ ಸರ್. ಇಲ್ಲಿ ಒಂದು ಸಣ್ಣ ಪ್ರಶ್ನೆ, ಒಂದು ದೊಡ್ಡ ಪ್ರಶ್ನೆ ಇರ್ಬೋದು. ಒಂದು, ಈಗ ಮೊದಲಿನ ಕಾಲದಲ್ಲಿ ವಾರ್ತೆಗಳು ಹೆಂಗಿದ್ದು ಅಂದ್ರೆ ತುಂಬಾ ವಾರ್ತೆ ಓದುತ್ತಿರುವವರು ನಾಗೇಶ್ ಶಾನ್ಬಾದ್ ಅಂತೇಳಿ ಹಿಂಗೆ ಶಾರ್ಟ್ಕಟ್ ಆಗಿರ್ತಿತ್ತು. ಓಕೆ, ಬಟ್ ತಾವು ಈ ಕನ್ನಡದಲ್ಲಿ ಫಸ್ಟ್ ಬಂದಾಗ ತಾವು ಯಾರಿಗೂ ಹೆದರಲ್ಲ. ಓಕೆ, ಮತ್ತೆ ಡಿಸ್ಕಷನ್ ಪ್ಯಾನೆಲ್ ಅನ್ನು ತಂದಿದ್ದು ನನ್ನ ಅನುಭವದ ಪ್ರಕಾರ ತಾವ ಅಂತ ಕಾಣುತ್ತೆ ನನಗೆ. ಮತ್ತೆ ನೀವು ಯಾರೇ ಮುಖ್ಯಮಂತ್ರಿ ಆಗ್ಲಿ, ಪ್ರಧಾನಮಂತ್ರಿ ಆಗಿಲ್ರಿ, ಯಾರ್ರಿ ಅವ್ನ ಕರೀರಿ, ಅವ್ನ ಏನ್ ಮಾಡ್ತಾರೆ ಅವರು, ಅವ್ರನ್ನ ಬಿಸಾಕ್ರಿ ಅನ್ನುವಂತ ಆ ಮೊಂಡ ಧೈರ್ಯ ಅನ್ಬಹುದು. ಏನೋ ಒಂದು ಯಾರಿಗೂ ಹೆದರಲ್ಲಂತ ಒಂದು ಇದನ್ನ ಯೂಸ್ ಮಾಡ್ತಿರಲ್ಲ. ಆ ಮಾಧ್ಯಮ ಲೋಕದಲ್ಲಿ ತುಂಬಾ ಕಡಿಮೆ ಅದು. ಆ ಧೈರ್ಯ, ತಮ್ಮ ಗಟ್ಟು ನಿಲುವಾದ ಧೈರ್ಯ ಯಾವ ರೀತಿ ಸರ್ ತಮ್ಗೆ ಅದು ಒಲಿದು ಬಂತು? ಅದ್ರ ಬಗ್ಗೆ 1-2 ಮಾತುಗಳನ್ನ ಹೇಳ್ಬೇಕು. ಎಸ್, ಹೆದರಿಕೆ ಎಲ್ಲಿ ಹುಟ್ಟತ್ತೆ? ನೀವೇನಾದ್ರೂ ತಪ್ಪು ಮಾಡಿದ್ರೆ ಒಂದು ತಪ್ಪು. ಎರಡನೇದು, ಅದು ಕಾನೂನು ಪ್ರಕಾರದಲ್ಲಿ ನೀವು ಹೇಳ್ತಿರೋದು. ತಪ್ಪು ಮಾಡಿದಾಗ ಕಾನೂನಿನ ದೃಷ್ಟಿನಲ್ಲಿ ಭಯ ಆಗತ್ತೆ. ನೈತಿಕವಾಗಿ ಹೆದರಿಕೆ ಎಲ್ಲಿ ಹುಟ್ಟತ್ತೆ? ಮತ್ತೆ ನೈತಿಕವಾಗಿ ಹೆದರಿಕೆ ಯಾಕೆ ಹುಟ್ಟತ್ತೆ? ದಿ ಫಿಯರ್ ಆಫ್ ಲಾಸ್ always germinates from the expectation of gain. ಲಾಸಿನ ಭಯ ಬಂದಾಗ, ನನಗೆ ಗೈನಿನ ನಿರೀಕ್ಷೆ ಇದ್ದಾಗ ನನಗೆ ಲಾಸಿನ ಭಯ ಬರುತ್ತೆ. ನನಗೆ ಯಾಕೆ ಬರೋದಿಲ್ಲ ಅದು ಅಂತಂದ್ರೆ, ನನಗೆ ಲಾಸಿನ ಭಯ ಇಲ್ಲ, ನನಗೆ ಗೈನಿನ ನಿರೀಕ್ಷೆ ಇಲ್ಲ. ಹಾಗಿದ್ದಾಗ ಈ ಜೀವನ ಸುಲಭ. ನಾನೇನಾದ್ರು ಮಾತಾಡ್ಬಿಟ್ರೆ, ನಾಳೆ ಚೀಫ್ ಮಿನಿಸ್ಟರ್ ಕೋಪ ಮಾಡ್ಕೊಂಬಿಟ್ರೆ, ಮಿನಿಸ್ಟರ್ ಕೋಪ ಮಾಡ್ಕೊಂಬಿಟ್ರೆ, ನಾನು ಕಳಿಸಿದ ಒಂದು ಫೈಲನ್ನು ಕ್ಲಿಯರ್ ಮಾಡದೇ ಇದ್ರೆ, ನಾನು ಕೇಳಿದವ್ರಿಗೆ ಒಂದು ಕಾಂಟ್ರಾಕ್ಟ್ ಕೊಡದೇ ಇದ್ರೆ, ನಾನು 16 ಟ್ರಾನ್ಸ್ಫರ್ ಕೇಳಿದ್ರಲ್ಲಿ 3 ಮಾಡ್ಕೊಡದೆ ಹೋಗ್ಬಿಟ್ರೆ, ಈ ಚಿಂತೆ ನನಗೆ ಬಂದ್ರೆ ಇಟ್ಸ್ ಡಿಫಿಕಲ್ಟ್ ಟು ವರ್ಕ್, ವೆರಿ ಡಿಫಿಕಲ್ಟ್ ಆಗ ಕೆಲಸ ಮಾಡೋದು. ಇದು ಇಲ್ಲದಿದ್ರೆ ಇಟ್ಸ್ ಈಸಿ ಟು ವರ್ಕ್. ಅಥವಾ ಹೆಂಗಪ್ಪ ಬೈಯೋದು ಬ್ರಾಹ್ಮಣರನ್ನ, ಹೆಂಗಪ್ಪ ಬೈಯೋದು ಗೌಡ್ರನ್ನ, ಹೆಂಗಪ್ಪ ಬೈಯೋದು ಒಕ್ಕಲಿಗರ ಜೊತೆ ಮಾತಾಡೋದಪ್ಪ, ಏನಪ್ಪ ಕಷ್ಟ ಆಯ್ತು ಅಂತ ಅನ್ಕೊಂಡ್ರೆ, ನೋ, ದ ಮೊಮೆಂಟ್ ನೋಡಿ. ಇದನ್ನ ಎಂಡಲ್ಲಿ ಹೇಳೋಣ ಅಂತ ಇದ್ದೆ ನಿಮ್ಮ NRI ಬಳಗಕ್ಕೆ, ಇದನ್ನ ಇಲ್ಲಿ ಬಂದು ತಂದು ಬಿಟ್ರಿ, ಈಗ ಹೇಳ್ತಾ ಇದ್ದೀನಿ ಅಷ್ಟೇ. ನಮ್ ಜೀವನನೇ ಜಾತಿಯಾಗಿ ಹೋಗಿದೆ. ವಿ ಆರ್ ಆಲ್ ರೆಡ್ಯೂಸ್ಡ್ ಟು ದಿ ಸ್ಲೇವರಿ ಆಫ್ ಎ ಕಾಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾನು ಅದನ್ನ ತಪ್ಪು ಅಂತ ಹೇಳಲ್ಲ, ಸರಿ ಅದು ಆಯ್ತು, ಇಟ್ಕೊಳ್ಳಿ ಬೇಕಾರೆ, ಯಾರಿಗೆ ಏನೇನ್ ಬೇಕೋ ಭಾವನೆಗಳಿಗೆ ಆ ಪ್ರಕಾರ ಇಟ್ಕೊಳ್ಳಿ ನೀವು. ನಾವೆಲ್ಲ ಇಳಿದು ಬಿಟ್ಟಿದ್ದೀವಿ. ಹೀಗಾಗಿ ನಮ್ಮಲ್ಲಿ ಎಲ್ಲ ಚಟುವಟಿಕೆಗಳನ್ನು ನಾವು ಸ್ವಾರ್ಥ ಮತ್ತು ನಿರೀಕ್ಷೆ
ಈ ಎರಡರ ಮಧ್ಯೆ ಕೆಲಸ ಮಾಡಕ್ ಹೋದಾಗ ಭಯದಲ್ಲಿ ಕಾಂಪ್ರಮೈಸ್ಗಳನ್ನು ಸ್ಟಾರ್ಟ್ ಮಾಡ್ತೀವಿ. ಈ ಕಾಂಪ್ರಮೈಸ್ಗಳ ಹಣೆ ಬರಹಾನೆ ಬಹಳ ಸರಿ ನಮ್ಮನ್ನ ಸಾಯಿಸ್ಬಿಡುತ್ತೆ. ನನಗೆ ಈ ಕಾಂಪ್ರಮೈಸ್ ಬೇಕಿಲ್ಲ. ಎಲ್ಲಿವರೆಗೂ ಬೇಕಿಲ್ಲ ಅಂದ್ರೆ ಐ ಡೋಂಟ್ ಇವನ್ ಕೇರ್ ಇಫ್ ಐ ಹ್ಯಾವ್ ಟು ಕ್ಲೋಸ್ ಡೌನ್ ದಿಸ್ ಟೆಲಿವಿಷನ್ ಟುಮಾರೋ ಮಾರ್ನಿಂಗ್. ನನ್ ತಲೆನೇ ಕೆಡ್ಸ್ಕೊಳ್ಳಲ್ಲ, ಬಾಗ್ಲಾಕ್ ಮನೆಗೆ ಓಡಾಕ್ತೀನಿ ಅಷ್ಟೇ, ಹೋಗದ ಕಡೆಗೆ ಅಂತ. ಆ ಫಿಯರ್ ನಾವು ನೈತಿಕವಾಗಿ ಬೆಳೆಸ್ಕೊಳಕ್ ಸಾಧ್ಯ ಯಾವಾಗ ಅಂತಂದ್ರೆ ನನ್ನ ಆಸೆಗಳನ್ನ ನಾನು ಕಂಟ್ರೋಲ್ ಅಲ್ಲಿ ಇಟ್ರೆ. ನನಗಿಡಕ್ಕಾಗ್ಲಿಲ್ಲ ಅನ್ನೋದಾದ್ರೆ ಭಗವಂತ ನನಗೆ ಶಕ್ತಿ ಕೊಟ್ಟಿರೋದ್ರ ಒಳಗಡೆ ನಾ ಹೇಳ್ತಿರೋದು, ನನಗಿಡಕ್ ಆಗಲ್ಲ. ಹಾಗಾಗಿ ಆಸ್ ಲಾಂಗ್ ಆಸ್ ವಿ ಆರ್, somebody may call you arrogant. ಅವನು ದಿಮಾಕ್ರಿ, ಅವನಿಗೆ ಅವನು ಕೊಬ್ರಿ, ಅವನಿಗೆ ಅವನು arrogance ಇನ್ ಕಡಿಮೆ ಏನೇನ್ರಿ, ಅವನು ಏನ್ ಅನ್ಕೊಂಡಿದ್ದಾನೆ ಅವನು ಅಂತ ಅನ್ಬೋದು. ಇಟ್ಸ್ ಓಕೆ ಫಾರ್ ಮೀ. ಫಾರ್ ದಿ ಗುಡ್ ಆಫ್ ದ ಪೀಪಲ್, ಗುಡ್ ಆಫ್ ಎ ಸೊಸೈಟಿ, ಗುಡ್ ಆಫ್ ಎ ನೇಷನ್, ಗುಡ್ ಆಫ್ ಎ ಕಮ್ಯುನಿಟಿ, ಆರೋಗ್ಯಂಟ್ ಅಂತ ನಾನು ಕರೆಸ್ಕೊಳ್ಳಕ್ಕೆ ಬಹಳ ಹೆಮ್ಮೆ ಪಡ್ತೀನಿ. ಐ ವಾಂಟ್ ಟು ಬಿ ಆರೋಗ್ಯಂಟ್ ಅದರಲ್ಲಿ. ಹಾಗಾಗಿ ಇದನ್ನ ಅವ್ರವ್ರು ಡೆವಲಪ್ ಮಾಡ್ಕೋಬೇಕು. ಇದಕ್ಕೆ ಸಾರ್ವಕಾಲಿಕವಾಗಿ ಒಂದು ರೂಲ್ ಇಲ್ಲ. ಭಾರತ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಟೈಪ್ ಇದು ಕಾನ್ಸ್ಟಿಟ್ಯೂಷನ್ ಅಪ್ಪ ಅಂತ ಹಂಗಿಲ್ಲ. ಅವ್ರವ್ರು ಪ್ರಾಕ್ಟೀಸ್ ಮಾಡ್ಕೋಬೇಕು. ಮತ್ತು ಅದು ಅವರ ಆಯ್ಕೆ ಕೂಡ. ನೆನ್ಪಿಟ್ಕೊಳ್ಳಿ, ಎಲ್ಲರ ಲೈಫಲ್ಲಿ ಟು ಸೆಲೆಕ್ಟ್ ದ ಪಾತ್ ಆಫ್ ದ ರೈಟ್ ಬಹಳ ಕಷ್ಟ. 1 second, ಸಾರಿ, ಅನ್ಮ್ಯೂಟ್ ಮಾಡಿ. ಬಹಳ ಕಷ್ಟ ಟು ಸೆಲೆಕ್ಟ್ ದ ಪಾತ್ ಆಫ್ ದಿ, ಕಷ್ಟದ ಮಾರ್ಗ ಆರಿಸ್ಕೊಳ್ಳೋದು ತುಂಬಾ ಕಷ್ಟದ ಕೆಲಸ. ಅಂದ್ರೆ ನೀವು ಇಫ್ ಯು ಆರ್ ನಾಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್ ಫ್ರಮ್, ದೆನ್ ಯಾರಿಗೂ ಹೆದರ್ಬೇಕಾಗಿಲ್ಲ ಅನ್ನುವಂಥದ್ದು ತಮ್ಮ ಮಾತು ಸರ್. ನೀವು ಎಕ್ಸ್ಪೆಕ್ಟ್ ಮಾಡ್ತಿರೋದು ಅಂತ ನಾನು ಹೇಳಲ್ಲ. ನನ್ನ ಸ್ವಾರ್ಥದ ಎಳೆ ಅದರಲ್ಲಿ ಇದ್ದಾಗ ಈ ಸಮಸ್ಯೆ ಬರುತ್ತೆ ಅಂತ ನಾನು ಹೇಳೋದು. ನೀವು ಸ್ವಾರ್ಥಿ ಆಗಿರ್ಲೇಬೇಕು. ಮನುಷ್ಯ ಬೆಳಿಬೇಕು ಅಂದ್ರೆ ಹೋಮೋಸೆಪಿಯನ್ಸ್ ಇಂದ ನಾವು ಇಲ್ಲಿವರೆಗೂ ಬಂದಿರೋದಕ್ಕೆ ಕಾರಣನೇ ನಮ್ ಸ್ವಾರ್ಥ. Otherwise, we would not have, the evolution would not have happened at all. Homo sapiens to the ಮನುಷ್ಯರಿ ಲೆವೆಲ್ಗೆ ನಾವೆಲ್ಲ ಸ್ವಾರ್ಥಿಗಳಾಗಿದ್ರಿಂದನೇ ಬೆಳೆದಿದ್ದ. ಒಂದು ಲಸಿಕೆ ಕಂಡುಹಿಡಿಬೇಕು ಅಂದಿದ್ರಿಂದನೇ ಇದು. ಇನ್ನೊಂದೇನೋ ರೋಡ್ ಮಾಡ್ಬೇಕು, ಇನ್ನೊಂದೇನೋ ವಿಮಾನದಲ್ಲಿ ಮಾಡ್ಬೇಕು, ಇನ್ನೊಂದೇನೋ ಗ್ಯಾಲಕ್ಸಿಗೆ ಹೋಗ್ಬೇಕು, ಇಂಟರ್ ಸೆಲೆಸ್ಟಿಯಲ್ ಇದಕ್ಕೆ ಹೋಗ್ಬೇಕು. ನಾವು ಈ ಆಸೆಗಳು ಮತ್ತು ನಾನ್ ಅಚೀವ್ ಮಾಡ್ಬೇಕು ಅನ್ನೋದ್ರಿಂದ ವೇಗ ಬರುತ್ತೆ. ಅದರಿಂದನೇ ನಾವ್ ಇಲ್ಲಿಗೆ ಬಂದಿರೋದು. ಬಟ್ ನಾನು ಹೇಳ್ತದ್ದು ಪಬ್ಲಿಕ್ ಸ್ಪಿರಿಟ್ ಅಲ್ಲಿ ಕೆಲಸ ಮಾಡ್ಬೇಕಾದಾಗ ಸ್ವಾರ್ಥ ಬಂದ್ಬಿಟ್ರೆ ಇಟ್ ಈಸ್ ಟಫ್. ಇಟ್ಸ್ ವೆರಿ ಟಫ್. ಓಕೆ ಸರ್. That is the basic problem of governance, public governance in every nation. Don't tell me it is in India. ನನಗೆ ಹೇಳ್ಬೇಡಿ ಯಾರು ಇದನ್ನ. I can show this degradation of values in every country. ಅವ್ರವ್ರ ಲೆವೆಲ್ ಅಲ್ಲಿ ಇದೆ ಅಷ್ಟೇ. ಅವ್ರವ್ರ ಲೆವೆಲ್ಗೆ ಅಲ್ಲಲ್ಲಿ ಇದೆ. ನನ್ ದೂರದ ಬೆಟ್ಟ ನುಣಿಗೆ ಅಂತ ಕೆಲವು ಕಾಣಿಸ್ತಿಲ್ದೆ ಇರ್ಬೋದು. ಇದೆ, ಯಾಕಿಲ್ಲ? ಎಲ್ಲ ಕಡೆಲೂ ಇದೆ. ಅವ್ರವ್ರ Canadians have a particular problem. Madre, Dutch will have a different issue. In English society will have a different problem. In American society will be a divided society, will have a different problem. ಯಾವ ದೇಶದ್ದಾರು ಹೇಳಿ, I will quote you some examples of that country. How degradation is happening. ಅಲ್ಲೂ ಆಗುತ್ತೆ. ಒಮಾನ್ ಇರ್ಬೋದು, ಅಥವಾ ಕತರ್ ಇರ್ಬೋದು, ಅಥವಾ ಇನ್ಯಾವುದೋ ದುಬೈ ಇರ್ಬೋದು, ಇನ್ಯಾವುದೋ ಮಸ್ಕೆಟ್ ಇರ್ಬೋದು, ಎಲ್ಲ ಕಡೆನೂ ಅಷ್ಟೇ. ಅಲ್ಲಲ್ಲಿ ಸಮಸ್ಯೆ ಇದ್ದೇ ಇದೆ. ನಾವ್ ಹೆಂಗ್ ರಿಸೀವ್ ಮಾಡ್ಕೋತೀವಿ, ನಾನೇನ್ ಮಾರ್ಗ ಆಯ್ಕೆ ಮಾಡ್ಕೋತೀನಿ, ಇಂಪಾರ್ಟೆಂಟ್. ಎಸ್ ಸರ್, ಥ್ಯಾಂಕ್ ಯು ಸರ್. ಸರ್, ಇನ್ನೊಂದು ಕನ್ನಡ ಅಂತೇಳಿ, ಕನ್ನಡ ಯಾಕೆ ಕರ್ನಾಟಕದವ್ರು ನಾವಿದೀವಿ. ಕನ್ನಡ ಅಂತ ಬಂದಾಗ ನಮಗ ವಾಟಾಳ್ ನಾಗರಾಜ್ ಅವರು ಒಂದ್ ಕಡೆ ಆದ್ರೆ, ಈ ಮಾಧ್ಯಮ ಲೋಕದಲ್ಲಿ ತಾವೇ ನೆನಪು ಬರ್ತೀರಿ. ಕನ್ನಡಕ್ಕೆ ಏನಾರ ಒಂದು ಸ್ವಲ್ಪ ಧಕ್ಕೆ ಆದ್ರೆ ತಾವು ಹೋರಾಟ ಇರ್ಬೋದು, ತಾವು ಅದ್ರ ಬಗ್ಗೆ ಪ್ರತಿವಾದಿಸುವಂತದ್ದು ಇರ್ಬೋದು, ನಮ್ಗೆ ತುಂಬಾ ಇದು ಇರುತ್ತೆ. ಮತ್ತೆ ನಾವು ಹೊರದೇಶಗಳಲ್ಲಿ ಇದ್ದುಕೊಂಡು ನಾವು ನಾಡು ನುಡಿ ನಮ್ದ ಬೆಳೆಸ್ಬೇಕು ಅನ್ನೋದಂತ ನಿಟ್ಟಿನಲ್ಲಿ ನಡೀತಾ ಇದೆ. ಬಟ್ ಈಗಿನ ಬೆಳವಣಿಗೆಗಳು, ಕರ್ನಾಟಕದಲ್ಲಿ ಆಗ್ತಾ ಇರೋ ಬೆಳವಣಿಗೆಗಳು, ಒಂದು ಏನಾಗ್ತಾರೆ ಅಂದ್ರೆ ಕನ್ನಡಿಗರ ಮೇಲೆ ಆಗ್ತಿರುವಂತಹ ದಬ್ಬಾಳಿಕೆ. ಓಕೆ, ರೀಸೆಂಟ್ ಆಗಿ ಬೆಳಗಾವಿ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಸ್ಥಾಪನೆ ಮಾಡೋದಿರ್ಬೋದು. ಮೂರನೇದಾಗಿ ಮರಾಠಿ ಅಭಿವೃದ್ಧಿ ಮಾಡಿದ್ರು. ನಮ್ಮ ಮರಾಠಿ ಅಭಿವೃದ್ಧಿ ಮಾಡಕ್ ಯಾರು ಬೇಡ ಅಂತ ಇಲ್ಲ, ಬಟ್ ಕನ್ನಡಿಗರ ಮೇಲೆ ಅದೊಂದು ದಬ್ಬಾಳಿಕೆ ಅಂತ ಅನ್ಸುತ್ತೆ. ಮತ್ತ ರಾಜಕಾರಣಿಗಳು ತಮ್ಮ ಬೇಳೆಗಳನ್ನ ಬೇಯಿಸೋಳಕ್ಕೆ ಬೇರೆ ರಾಜ್ಯದ ಜೊತೆ
ನಮ್ಮ ಕನ್ನಡವನ್ನು ದಬ್ಬಾಳಿಕೆ ಮಾಡ್ತಾ ಇರೋದು ಅಂತ ಎಲ್ಲೋ ಅಂತೂ ನಮಗೊಂದು ಆ ಭಾವನೆ ಅನಿಸ್ತಾ ಇದೆ ಸರ್. ತಾವು ಒಬ್ಬ ಕನ್ನಡಿಗರಾಗಿ, ತಾವು ಒಬ್ಬ ಕನ್ನಡದ ಇದು ಆಗಿ ಅದಕ್ಕೆ ಏನ್ ಹೇಳಕ್ ಬಯಸ್ತೀರಿ ಸರ್? ನಮಗೇನ್ ಹೇಳಕ್ ಬಯಸ್ತೀರಿ? ರಾಜ್ಯ ಜನತೆಗೆ ಏನ್ ಹೇಳಕ್ ಬಯಸ್ತೀರಿ ಸರ್? ನಿಮಗ್ ನಾನೇನು ಹೇಳಕ್ಕಾಗಲ್ಲ, ಯಾಕಂದ್ರೆ ನೀವೇನು ಮಾಡಕ್ಕಾಗಲ್ಲ. ಬಹಳ ಜಾಸ್ತಿ ಅಂದ್ರೆ ನೀವು ಈ ತರ ನನ್ನ ಜೊತೆ ಮಾತಾಡ್ಬೋದು ಅಷ್ಟೇ. ನಿಮ್ ಕೈಲಿ ಇನ್ನೇನು ಮಾಡಕ್ಕಾಗಲ್ಲ ಅಲ್ಲಿಂದ ಮುಂದಕ್ಕೆ. ಲೆಟ್ಸ್ ಬಿ ಪ್ರಾಕ್ಟಿಕಲ್ ಆ ವಿಚಾರದಲ್ಲಿ. ಆದ್ರೆ ಸರ್ಕಾರಗಳು ಹೀಗೆ ನಡ್ಕೊಳತ್ತಿರೋದಕ್ಕೆ ನಾನು ಆಗ್ಲೇ ಹೇಳಿದೆ, ನನ್ನ ಸಂಸ್ಕೃತಿಯ ಮೇಲಿನ ಪ್ರೀತಿ ಮತ್ತು ಗೌರವ ನನ್ನನ್ನು ಸಮಾಜ ಕಟ್ಟೋ ಕೆಲಸಕ್ಕೆ ತಳ್ಳಬೇಕು. ನನ್ನ ಭಾಷೆ ಮತ್ತು ನನ್ನ ನಾಡು ನನ್ನನ್ನು ಸಮಾಜ ಕಟ್ಟೋ ಕಡೆಗೆ ಅಭಿಮಾನ ನನ್ನನ್ನು ಆ ಕಡೆಗೆ ತಳ್ಳಬೇಕು. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಯಾವುದು ಅವ್ರನ್ನ ಆ ಕಡೆಗೆ ತಳ್ತಾ ಇದೆ ಅಧಿಕಾರದಲ್ಲಿರೋರ್ನ ಅಂತಂದ್ರೆ ಅದು ಜಾತಿ. ಈ ಜಾತಿಯ ಮೇಲೆ ನೆಚ್ಚಿಕೊಂಡಾಗ ಅವ್ರಿಗೆ ಅಧಿಕಾರ ಇವ್ಯಾವುದ್ರಿಂದನೂ ಬೇಕಾಗಿಲ್ಲ. ಅವ್ರಿಗೆ ಸಂಸ್ಕೃತಿ, ನಾಡು, ನುಡಿ ಇವೆಲ್ಲವೂ ಅಧಿಕಾರ ತಂದ್ಕೊಡಲ್ಲ ಅನ್ನೋದು ಅವ್ರಿಗೆ ಅರಿವಾಗೋಗಿದೆ. ಹಾಗಾಗಿ ಈ ಪರಿಸ್ಥಿತಿಗೆ ವಿಚಿತ್ರ ಸನ್ನಿವೇಶದಲ್ಲಿ ನಾವು ಸಿಕ್ಕಾಕೊಂಡಿದೀವಿ ಕನ್ನಡಿಗರು. ಇವತ್ತು ಬಹಳ ವಿಚಿತ್ರವಾಗಿ ಸಿಕ್ಕಾಕೊಂಡಿದ್ದೀವಿ. ಅವ್ರಿಗೆ ಗೊತ್ತು ಕನ್ನಡ ಎಂಬುದು ಒಂದು ಮತ ಅಲ್ಲ, ಮತ ಅಂದ್ರೆ ಓಟ್ ಆಗಲ್ಲ, ಅದು ಅವ್ರಿಗೆ ಅವ್ರಿಗೆ ಚೆನ್ನಾಗಿ ಗೊತ್ತವ್ರಿಗೆ. ಹಾಗಾದ್ರೆ ಇದನ್ನ ಪ್ರತಿರೋಧಿಸಬೇಕಾದಂತ ಸಂಘಟನೆಗಳ ಪಾತ್ರ ಆ ಕಡೆಗೆ ಬರೋಣ. ಆಗ ನಮ್ಮ ಸಂಘಟನೆಗಳು, ಕನ್ನಡ ಸಂಘಟನೆಗಳು, ನನಗೆ ಬಹಳ ಬೇಸರ ಆಗುತ್ತೆ. ಏನಾಗಿದೆ, ಒಂದಿಷ್ಟು ಪ್ರತಿಭಟನೆಗಳಿಗೆ ಸೀಮಿತವಾದ ಸಂಘಟನೆಗಳಾಗೋಗಿದ್ದಾರೆ. ಆಳವಾಗಿ ಅದನ್ನ ಜನರ ಬಳಿಗೆ ಎತ್ಕೊಂಡು ಹೋಗಿ ಅಲ್ಲ ಇದಿದು ಅಂತ ಹೇಳುವ ದೀರ್ಘಕಾಲದ ಹೋರಾಟಗಳಲ್ಲ ಅವು. ನಗರ ಕೇಂದ್ರಿತ ಸಂಘಟನೆಗಳಾಗೋಗಿದೆ ನಮ್ಮ ಕನ್ನಡ ಸಂಘಟನೆಗಳು. ಕೆಲ ಗುಂಪುಗಳ ಕೇಂದ್ರಿತ ಸಂಘಟನೆಗಳಾಗೋಗಿವೆ ನಮ್ಮ ಕನ್ನಡ ಸಂಘಟನೆಗಳು. ನಾನು ಕಾಣಿಸ್ಕೋಬೇಕು, ಯಾವ್ದಾದ್ರು ಒಂದು ರೂಪದಲ್ಲಿ ನಾನು ಜೀವಂತವಾಗಿದ್ದೇನೆ ಅಂತ ತೋರಿಸ್ಕೋಬೇಕು ಅನ್ನೋ ಅಹಮ್ಮು ಮತ್ತು ಸ್ವಾರ್ಥಕ್ಕೆ ಬಿದ್ದಿರೋ ಸಂಘಟನೆಗಳಾಗೋಗಿವೆ ಕೆಲವೆಲ್ಲ. ನಾನು ಎಲ್ಲರಿಗೂ ಹೇಳ್ತಿಲ್ಲ, ಕೆಲವರಿಗೆ. ರಾಜಕೀಯ ಪಕ್ಷಗಳು ಹಂಗೆ ಕೆಲಸ ಮಾಡಲ್ಲ, ಹಳ್ಳಿ ಲೆವೆಲ್ಗೆ ಹೋಗ್ತಾರೆ. ಜಾತಿ ಸಂಸ್ಥೆಗಳು ಹಂಗೆ ಕೆಲಸ ಮಾಡಲ್ಲ, ಕೆಳಗಿಳಿತಾರೆ. ಹಾಗಾಗಿ ಈ ನೀವ್ ಏನು ಭಾಷೆ ಹೇಳ್ತಾ ಇದ್ದೀರಿ, ನುಡಿ ಹೇಳ್ತಿದ್ದೀರಿ, ನಾಡಿನ ವಿಚಾರ ಹೇಳ್ತಿದ್ದೀರಿ, ಇದನ್ನ ಜನಕ್ಕೆ ಹೇಳೋ ವ್ಯವಸ್ಥೆನೇ ನಮ್ಮ ಹತ್ರ ಇಲ್ಲ. ಹಾಗಾದ್ರೆ ಮೂಲಭೂತವಾಗಿ ಕನ್ನಡಿಗರು ನಾವು ಏನು ಅಂತಂದ್ರೆ, ಹೋಲಿಕೆ ಮಾಡೋದಾದ್ರೆ ಕನ್ನಡಿಗರು ಎಂದೂ ಭಾಷೆಯ ಮೇಲೆ ನಿಂತುಕೊಂಡು ಅವ್ರು ಆಲೋಚನೆ ಮಾಡಿದ್ದು ಕಡಿಮೆ, ಎಕ್ಸೆಪ್ಟ್ ಒಂದ್ ಸರಿನೋ ಎರಡು ಸರಿನೋ ಆ ಪೀರಿಯಡ್ ಅಲ್ಲಿ ಬಿಟ್ಬಿಟ್ರೆ. ಆವಾಗ ತಮಿಳರಷ್ಟು ಅಥವಾ ತೆಲುಗು ಅಷ್ಟು ಅಥವಾ ಮಲಯಾಳಂನಷ್ಟು ಕನ್ನಡಿಗರದ್ದು ಭಾಷೆಯ ಮೇಲಿನ ಮೋಹ ಕಡಿಮೆ. ಹಾಗಾಗಿ ನಾವೇನಾರಿಗೆ ಮಾತಾಡಕ್ ಹೋದ್ರೆ ಭಾಷೆಯ ಅಂಧಾಭಿಮಾನ ತೋರಿಸ್ಬೇಡ್ರಿ, ದುರಭಿಮಾನ ರೀ ಅಂತಾರೆ ನಮಗೆ. ಯಾಕೆಂದ್ರೆ ಮೂಲತಃ ನಾವು ಹಂಗ ಆಗ್ಬಿಟ್ಟಿದೀವಿ. ಬಿಕಮ್ ವೆರಿ ಡೊಸೈಲ್ ಆಗ್ಬಿಟ್ಟಿದೀವಿ, ತುಂಬಾ ಸಾಫ್ಟ್ ಆಗ್ಬಿಟ್ಟಿದೀವಿ ನಾವು. ಇದನ್ನ ಬಡಿದು ಎಬ್ಬಸಬೇಕಾದಂತ ಜಾಗ ಇದ್ದಿದ್ದು, ಐ ಆಮ್ ಸಾರಿ, ಯಾರು ಮಿಸ್ಟೇಕ್ ಮಾಡ್ಕೋಬೇಡಿ, ಇದನ್ನ ಹೇಳ್ತಾ ಇದ್ದೀನಿ ಅಂತ, ಒಂದು ರಾಜಕೀಯ ಪಕ್ಷಕ್ಕಿದ್ದ ಜಾಗ ಇತ್ತು. ಸ್ಥಳೀಯವಾಗಿ ಹುಟ್ಟುಕೊಂಡಿದ್ದ ಪ್ರಾದೇಶಿಕ ಪಕ್ಷವಾಗ ಕೆಲಸ ಮಾಡ್ಬೇಕಾಗಿತ್ತು, ಅವರು ಮಾಡಕ್ಕಾಗ್ಲಿಲ್ಲ. ರಾಷ್ಟ್ರೀಯ ಪಕ್ಷಗಳಿಗೆ ನಾನು ಇದನ್ನ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನನ್ ಕೈಲ ನಾನು ಅವ್ರನ್ನ ಇಷ್ಟಪಡ್ತೀನಿ, ಬಿಡ್ತೀನಿ, ಅವ್ರಿಗೆ ಓಟ್ ಕೊಡ್ತೀನೋ ಬಿಡ್ತೀನೋ, ಪಾರ್ಲಿಮೆಂಟ್ ಬಂದಾಗ ಒಂಥರ ಓಟ್ ಹಾಕ್ತೀನೋ, ಅಸೆಂಬ್ಲಿ ಬಂದಾಗ ಒಂಥರ ಓಟ್ ಹಾಕ್ತೀನೋ, ಪ್ರಶ್ನೆ ಬೇರೆ. ಬಟ್ ಕಷ್ಟ ಅವ್ರ ಹತ್ರ. ಏನ್ ಮಾಡೋಣ, ನಾವ್ ಎಡಬಿಡಂಗಿ ಆಗೋಗಿದ್ದೀವಿ ಕರ್ನಾಟಕದಲ್ಲಿ. ಎಲ್ಲಾದ್ರಲ್ಲೂ ಒಂದ್ ಕಡೆ ರಾಜ್ಯ ಎಡಬಿಡಂಗಿ ಆಗೋಗಿದೆ, ಒಂದ್ ಕಡೆ ಭಾಷೆ ಅಭ್ಯಪಾರಿ ಆಗೋಗಿದೆ, ಇನ್ನೊಂದ್ ಕಡೆ ಜನ ಒಂಥರ ವಿಚಿತ್ರವಾದ ತ್ರಿಶಂಕು ಸ್ವರ್ಗದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀವಿ. ಇದನ್ನ ಇಟ್ಕೋಬೇಕು ಬೇಡ್ವೋ ಎಂತದ್ದು ಅರ್ಥವಾಗಲ್ಲ. ಇದು ತಕ್ಷಣಕ್ಕೆ ಬದಲಾಗತ್ತಾ ಅಂದ್ರೆ ನನಗೇನ್ ಕಾಣಿಸ್ತಾ ಇಲ್ಲ ಹಂಗ್ ಬದಲಾಗತ್ತೆ ಅಂತ. ಅನಂತಮೂರ್ತಿ ಅವ್ರು ಬಹಳ ಹಿಂದೆ ಒಂದ್ಸರಿ ಅವರು ನಿಧನರಾಗಕ್ ಮೊದ್ಲು ಒಂದು ಕೊನೆ ಇಂಟರ್ವ್ಯೂ ನಾನೇ ಮಾಡಿದ್ದೆ ಅವ್ರದ್ದು, ಅನಂತಮೂರ್ತಿ ಅವ್ರದ್ದು. ನನ್ಗಿನ್ನೂ ನೆನಪಿದೆ ಅದು, ಲಾಸ್ಟ್ ಇಂಟರ್ವ್ಯೂ. ಇದ್ರು ನನಗೆ ಅವ್ರ ಅದನ್ನ, ಇದ್ ನೀನೇ ಅಲ್ದಿದ್ರೆ ಯಾರಿಗೂ ಕೊಡ್ತಿರ್ಲಿಲ್ಲ ನಾನು ಇಂಟರ್ವ್ಯೂನ, ನೀನಾಗಿದ್ದಕ್ಕೆ ಮಾತಾಡ್ತಾ ಇದ್ದೀನಿ ಇವತ್ತು ಅಂತ. ಅವತ್ತು ಅವ್ರು ಹೇಳಿದ್ ಸರಿ. ಅಲ್ಟಿಮೇಟ್ಲಿ ನೋಡು, ಫೈನಲಿ ಏನಾಗ್ಬೋದು ಅಂತಂದ್ರೆ, ಒಂದು ಭಾಷೆಯಾಗೆ ಉಳಿಯತ್ತಪ್ಪ ಮನೆಯಲ್ಲಿ, ಅಡಿಗೆ ಮನೆಯಲ್ಲಿದು
ಅಲ್ಲಿಂದ ಮುಂದಕ್ಕೆ ಹೋಗೋದ್